ಎಲ್ಲ ಥಿಯೇಟರ್ಗಳಲ್ಲಿ ಹಾಂ ಮತ್ತು ಸ್ಪೆಷಲ್ ಶೋ ಏನಿಟ್ಟಿರ್ತಾರಲ್ಲ ಅದ್ರ ಟಿಕೆಟ್ ಕೂಡ ಸಿಗ್ತಾ ಇಲ್ಲ. ಎಲ್ಲ ಥಿಯೇಟರ್ಗಳಲ್ಲಿ ರಶ್ ಫುಲ್ಲು, ಎಲ್ಲ ಚಿತ್ರಮಂದಿರಗಳು ತುಳುಕ್ತಾ ಆಡ್ತಿವೆ. ಈ ರೀತಿ ವರ್ಷಕ್ಕೊಮ್ಮೆ ಬಂದರೆ ನಮ್ಮ ಕನ್ನಡ ಚಿತ್ರರಂಗ ಇದರಲ್ಲಿ ಇರೋರು ಒಂದು 5-6 ಜನ ದೊಡ್ಡ ದೊಡ್ಡ ಫ್ಯಾನ್ ಬೇಸ್ ಹೊಂದಿರೋ ನಟರಿದ್ದಾರೆ. ಈ ನಟರ ಚಿತ್ರ ವರ್ಷಕ್ಕೆ ಒಂದು ರಿಲೀಸ್ ಆದರೆ ಸಾಕು, ಎಷ್ಟೋ ಜನರು ಅನ್ನವನ್ನು ಉಣ್ತಾರೆ. ಅವರು ಹೊಟ್ಟೆ ತುಂಬ 3 ಹೊತ್ತು ಊಟ ಮಾಡ್ತಾರೆ. ಆದರೂ ದರ್ಶನ್ ಅವ್ರನ್ನ ಮೆಚ್ಚಲೇಬೇಕು. ಜೈಲಿನಲ್ಲಿದ್ದರೂ ಅವರು ನಟನೆ ಮಾಡಿರೋ ಒಂದು ಡೆವಿಲ್ ಚಿತ್ರ ಇಷ್ಟರ ಮಟ್ಟಿಗೆ ಸಕ್ಸಸ್ ಕಾಣ್ತಾ ಇದೆ ಅಂತಂದರೆ ಆ ಮನುಷ್ಯ ಬೆಳೆಸ್ಕೊಂಡಿರೋ ಅಭಿಮಾನ, ಆ ಮನುಷ್ಯರಿಗಿರೋ ಅಭಿಮಾನಿಗಳು, ಅವ್ರ ಅಭಿಮಾನಿಗಳಿಂದನೇ ಈ ಸಕ್ಸಸ್ ಅನ್ಬೋದು. ಅವರು ದರ್ಶನ್ ಅವರು ಪ್ರೀತಿಯಿಂದ ಅಭಿಮಾನಿಗಳಿಗೆ ಏನಂತ ಕರೀತಾರೆ ಅಂದರೆ ಸೆಲೆಬ್ರಿಟೀಸ್. ಆ ಸೆಲೆಬ್ರಿಟೀಸೇ ಇವತ್ತು ಅವ್ರ ಚಿತ್ರನ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಿಜಕ್ಕೂ ನಂದು ನತ್ತಿನೇ ಓಡ್ತಾ ಇಲ್ಲ, ನನ್ನ ತಲೆನೇ ಓಡ್ತಾ ಇಲ್ಲ. ಆ ರೀತಿ ನೋಡಿದ್ರೆ ಎಲ್ಲ ಕಡೆ ಇನ್ಸ್ಟಾಗ್ರಾಮ್ ತುಂಬ ಎಲ್ಲ ಡೆವಿಲ್ ಚಿತ್ರದ್ದು ಪೋಸ್ಟರ್ ಆಗಲಿ, ಸ್ಟೋರೀಸ್ ಆಗಲಿ, ಮತ್ತು ಯಾರಾದರೂ ಹೋಗಿದವರು ವಿಡಿಯೋ ಮಾಡಿ ಬಿಡೋದಲ್ಲಿ ಪೂರ್ತಿ ಡೆವಿಲ್ ಹವಾಗಿದೆ. ಆದರೂ ಪಿಕ್ಚರ್ ನೋಡಿದವರು ರಿವ್ಯೂ ಮಾತ್ರ ಕೊಡ್ತಾನೇ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸ್ವಲ್ಪ ಸ್ಪಾಯ್ಲರ್ನ ಕಮ್ಮಿ ಮಾಡಿ ಆ ಚಿತ್ರದ ಮೇಲೆ ಇರ್ತಾರೆ. ಕೆಲವೊಬ್ರು ಏನಂತಾರೆ ಅಭಿಮಾನಿಗಳು, ಸ್ಪಾಯ್ಲರ್ ಇಲ್ಲ ಅಣ್ಣ, ಅದು ನಮ್ಮ ಬಾಸ್ ಮೇಲೆ ಇರೋ ಪ್ರೀತಿ, ನಾವೇ ಪ್ರಮೋಷನ್ ಮಾಡ್ತಾಯಿದ್ದೀವಿ ಆ ರೀತಿ ಅಂತ, ಪಬ್ಲಿಸಿಟಿ ಅಂತೆ.